ಬಾಬಾ ಅಪ್ಪಂಗೆ ನಮ್ಮ ಹತ್ರ ಮಾತಾಡಕ್ ಹೇಳಿ ಬಾಬಾ. ಅಪ್ಪನ ಹತ್ರ ಮಾತಾಡ್ದೆ ನನ್ನಿಂದ ಇರೋಕ್ಕಾಗ್ತಾ ಇಲ್ಲ. ನಿನ್ನೆಯಿಂದ ನಾವು ಸಾನೇ ಪ್ರಯತ್ನ ಪಟ್ವಿ ಹೇಳಿ ಅಂದರೆ ಏನು ಪ್ರಯೋಜನ ಆಗಲಿಲ್ಲ. ಅವ್ವ ಒಂಥರ ಹಸು ಇದ್ದಂಗೆ, ಏಟೆ ಕೋಪ ಮಾಡ್ಕೊಂಡ್ರು ಮನೆಯವರು ಅಂತ ಬಂದರೆ ಕರ್ಗೋಯ್ತಾಳೆ. ನಾನು ಬಂತವ ಇನ್ನೊಂದ್ಕಿತ ಮಾತಾಡ್ತೀನಿ. ಅವ್ವ ನೀನ್ ಮಾತಾಡಿಲ್ಲ ಅಂತ ಎಲ್ರ ಮುಖ ಹೆಂಗ್ ಬಾಡೋಗ್ಬಿಟ್ಟೈತೆ ನೋಡು. ಈ ಮನೆಗೆ ಮೆಸ್ಸಿಗೆ ನಿನ್ ದನಿನೇ ಕಿರೀಟ ಇದ್ದಂಗೆ. ನೀನ್ ಮಾತಾಡಿಲ್ಲ ಅಂದ್ರೆ ನಾವೆಲ್ಲ ಸಪ್ಪೆ ಆಗೋಯ್ತಿರವು. ಅವ್ವ ದಯವಿಟ್ಟು ಕೋಪ ಬಿಟ್ಟು ನಮ್ ಜೊತೆ ಎಲ್ಲ ಮಾತಾಡವ. ನೀನು ಹಬ್ಬನ ಜೊತೆ ಮಾತ್ರ ನಾನು ಮಾತಾಡ್ತೀನಿ. ಆದರೆ ನಿನ್ನ ಮ್ಯಾಕು ಕೋಪ ಇರ್ತದೆ. ಮಾತಾಡಿದ ತಕ್ಷಣಕ್ಕೆ ಕೋಪ ಏನು ಹೊಂಟೋಗಕ್ಕಿಲ್ಲ. ಆದರೆ ನಮ್ಮ ತಾವು ಮಾತಾಡೋಕ್ಕಿಲ್ವ ಪುಟ್ಟಮ್ಮಿ? ಅಮ್ಮರೇ ನನ್ನ ಹತ್ರ ಸಿರಿ, ನಿಂತವ್ ಬಿಟ್ಟು ನಾನು ಯಾರ ತವನು ಮಾತಾಡಕ್ಕಿಲ್ಲ. ಅಬ್ಬ ಹಾಗೆ ಹೇಳ್ಬೇಡ ಅಬ್ಬ. ನಿನ್ನೆಯಿಂದ ನಾನು ಅರ್ಧ ಜೀವ ಆಗೋಗಿದ್ದೀನಿ. ಎಲ್ಲರೂ ನನಗೆ ಮಾಡಿರೋ ಮೋಸಕ್ಕೆ ನನ್ನ ಜೀವ ಪೂರ ಹೋಗ್ಬಿಟ್ಟದೆ. ನಾನು ಅರ್ಥ ಹೇಳ್ಕೋಬೇಕು. ಅವ ಏನೋ ತಿಳಿದೋ ತಿಳಿದೇನೋ ಎಲ್ಲರೂ ತೆಪ್ಪು ಮಾಡ್ಬಿಟ್ಟವ್ರೆ. ಇದೊಂದ್ಕಿತ ನೀನು ಹೊಟ್ಟೆ ಹಾಕೊಂಬಿಡವಾ? ನೋಡ್ಸಿರಿ, ನನ್ನ ಕೋಪ ಏನು ಅಂತ ನಿನಗೆ ಸದ್ಯದಾಗೇನೆ ಅರ್ಥ ಆಯ್ತದೆ. ಆಗ ನೀನು ನನಗಿಂತಲೂ ಕೋಪ ಮಾಡ್ಕೊಂತೀಯ. ಅವ್ವ ಕಂಟಿ ಹೊಡ್ತವ ಬಿಸಿಯಾಗಿ ಗೊತ್ತಾದ್ರೆ ನೀನು ನನ್ನಂಗೆ ಕೋಪ ಮಾಡ್ಕತಿ ಅಂತ ಹೇಳ್ತಾವಳೆ.